ಆಪ್ತಮಿತ್ರ 2004ರಲ್ಲಿ ರಿಲೀಸ್ ಆದಂಥ ಸೂಪರ್ ಡೂಪರ್ ಹಿಟ್ ಆದಂಥ ಸಿನಿಮಾ ಆಗಿದೆ. 2004 ಆಗಸ್ಟ್ರಲ್ಲಿ ಈ ಮೂವಿ ರಿಲೀಸ್ ಆಗತ್ತೆ. ಎಲ್ಲ ಭಾಷೆಗಳಲ್ಲೂ ಕೂಡ ಈ ಮೂವಿ ಸೂಪರ್ ಡೂಪರ್ ಹಿಟ್ ಆಗತ್ತೆ. ಕತೆ ಕೂಡ ತುಂಬಾ ಚೆನ್ನಾಗಿತ್ತು. ಆಗಿನ ಕಾಲಕ್ಕೆ ತಕ್ಕಂತೆ ಈ ಕತೆ ಏನಿದು ಬಹಳ ವಿಭಿನ್ನ ಅಂತ ಅನ್ನಿಸ್ತಾ ಇತ್ತು. ಮತ್ತು ಇದು ಮ್ಯೂಸಿಕಲ್ ಹಿಟ್ ಸಿನಿಮಾ ಕೂಡ ಆಗಿತ್ತು. ರಾರಾ ಆಗಿರ್ಬೋದು, ಗಾಳಿಪಟ ಆಗಿರ್ಬೋದು, ಅಂಕುಡೊಂಕು ಹಾಡಾಗಿರ್ಬೋದು, ಎಲ್ಲ ಹಾಡುಗಳು ಕೂಡ ಸೂಪರ್ ಡೂಪರ್ ಹಿಟ್ ಆದಂಥ ಸಿನಿಮಾ ಇದಾಗಿತ್ತು. ಬಟ್ ಆಪ್ತಮಿತ್ರ ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಅವರು, ವಿಷ್ಣುವರ್ಧನ್ ಅವರು, ಪ್ರೇಮ ಅವರು, ಸೌಂದರ್ಯ ಅವರು ಎಲ್ಲರೂ ಕೂಡ ನಟಿಸಿದ್ರು. ಸೊ ದೊಡ್ಡ ತಾರಾಬಳಗ ಇದ್ದಂಥ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆದಮೇಲೆ ಈ ಸಿನಿಮಾದ ಬಗ್ಗೆ ಒಂದಷ್ಟು ಚರ್ಚೆಗಳು ಹುಟ್ಕೊಂಡಿತ್ತು. ಹೌದು, ಸಿನಿಮಾ ಹಿಟ್ಟೇನೋ ಆಯಿತು, ಆದರೆ ಆ ಸಿನಿಮಾದಲ್ಲಿ ಅಭಿನಯಿಸಿದಂಥ ಕಲಾವಿದರು ಇನ್ನಿಲ್ಲದಂಥ ಸಮಸ್ಯೆಯನ್ನು ಎದುರಿಸಿದ್ರು ಅನ್ನುವಂಥ ಸುದ್ದಿ ಮತ್ತು ಶೂಟಿಂಗ್ ಸಂದರ್ಭದಲ್ಲೂ ಕೂಡ ಸೆಟ್ಟಿಗೆ ಬೆಂಕಿ ಬಿದ್ದಿತ್ತು, ಹಾವು ಕಾಣಿಸ್ಕೊಂಡಿತ್ತು, ಒಂದಷ್ಟು ಜನರ ಮೇಲೆ ಬೇರೆ ಬೇರೆ ಥರದ ಪರಿಣಾಮ ಬೀರಿತ್ತು. ಇದೆಲ್ಲವನ್ನ ಸಿನಿಮಾ ರಿಲೀಸ್ ಆದ ದಿನದಿಂದಲೂ ಕೇಳ್ಕೊಂಡು ಬರಲಾಗಿತ್ತು. ಇದೀಗ ಆ ಸಿನಿಮಾದ ಮ್ಯೂಸಿಕಲ್ ಡೈರೆಕ್ಟರ್ ಆಗಿದ್ದಂಥ ಗುರುಕಿರಣ್ ಅವರು ತಮಗಾದಂಥ ಕೆಟ್ಟ ಅನುಭವವನ್ನು ಹೇಳ್ಕೊಂಡಿದ್ದಾರೆ. ಇಲ್ಲಿವರೆಗೂ ಸೌಂದರ್ಯ ಅವರ ಸಾವಿಗೆ ನಾಗವಲ್ಲಿಯ ಕಾರಣ ಇರಬಹುದು ಅಂತ ಹೇಳಲಾಗ್ತಾ ಇತ್ತು. ಮತ್ತು ಪ್ರೀತಿಯ ವಿಷ್ಣುವರ್ಧನ್ ಅವರು ಸಾವನ್ನಪ್ಪಿದಂಥ ಸಂದರ್ಭದಲ್ಲೂ ಇದು ನಾಗವಲ್ಲಿಯ ಕಾಟ ಇರಬಹುದು ಅಂತ ಹೇಳಲಾಗಿತ್ತು. ಪ್ರೇಮ ಅವರ ವೈಯಕ್ತಿಕ ಜೀವನ ಹಾಳಾದಂಥ ಸಂದರ್ಭದಲ್ಲೂ ಕೂಡ ಇದು ನಾಗವಲ್ಲಿಯ ಶಾಪ ಇರಬಹುದು ಅಂತ ಹೇಳಲಾಗಿತ್ತು. ಹೀಗೆ ಅನೇಕರ ಜೀವನದಲ್ಲಿ ಒಂದಷ್ಟು ಕೆಟ್ಟ ಘಟನೆಗಳು ನಡೆದಿದ್ದಿದೆ. ಆ ಎಲ್ಲ ಕೆಟ್ಟ ಘಟನೆಗಳ ಜೊತೆಗೆ ಸೌಂದರ್ಯ ಅವರ ಸಾವಿನ ಜೊತೆಗೆ ಎಲ್ಲವನ್ನೂ ಕೂಡ ನಾಗವಲ್ಲಿಯ ಎಫೆಕ್ಟ್ ಇರಬಹುದು ಅಂತ ತಾಳೆ ಹಾಕಲಾಗ್ತಾ ಇತ್ತು. ಇದೀಗ ಗುರುಕಿರಣ್ ಅವರು ತಾವು ಅನುಭವಿಸಿದ್ದಂಥ ಕಷ್ಟ ಇದೆಲ್ಲವನ್ನ ಮುಕ್ತವಾಗಿ ಮಾತನಾಡಿದ್ದಾರೆ. ಕೇವಲ ಸೌಂದರ್ಯಂಗೆ ಮಾತ್ರ ಅಲ್ಲ, ನಾಗವಲ್ಲಿ ನನಗೂ ಕಾಟ ಕೊಟ್ಟಿದ್ಲು ಅಂತ ಹೇಳೋದ್ರ ಮುಖಾಂತರವಾಗಿ. ಹಾಗಿದ್ರೆ ನಾಗವಲ್ಲಿ ಯಾವ ರೀತಿಯಾದಂಥ ಕಾಟ ಕೊಟ್ಟಿದ್ಲು? ಸೌಂದರ್ಯ ಸಾವಿಗೆ ನಿಜವಾಗ್ಲೂ ನಾಗವಲ್ಲಿನೇ ಕಾರಣನಾ? ವಿಷ್ಣುದಾದ ಅವರ ಸಾವಿಗೆ ನಾಗವಲ್ಲಿಯೇ ಕಾರಣನಾ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ವಿಷ್ಣುದಾದ ಅವರು ಎಲ್ರಿಗೂ ಗೊತ್ತಿರೋ ಹಾಗೇನೆ ಅಪಾರ ದೈವ ಭಕ್ತ ಆಗಿದ್ರು. ಅದರಲ್ಲೂ ಕೊನೆ ಹಂತದಲ್ಲಂತೂ ಯಾವಾಗ ನೋಡಿದ್ರೂ ಕೂಡ ದೇವರ ಆರಾಧನೆಯಲ್ಲೇ ತೊಡಗಿರ್ತಾ ಇದ್ರು. ಅವರ ಬಟ್ಟೆ ಆಗಿರ್ಬೋದು, ಅವರ ಮಾತಾಗಿರ್ಬೋದು, ಉಡುಗೆ ತೊಡುಗೆ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ದೈವಿಕ ತೋರಿಸುವಂತೆ ಅವರ ಕ್ಯಾರೆಕ್ಟರ್ ಕೂಡ ನಿಜ ಜೀವನದಲ್ಲಿ ಬದಲಾಗಿತ್ತು. ಆ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅವರು ಸಾವನ್ನಪ್ಪಿದಂಥ ಸಂದರ್ಭದಲ್ಲಿಯೇ ಎಲ್ಲರೂ ಈ ಬಗ್ಗೆ ಚರ್ಚೆ ಮಾಡಿದ್ರು. ಹೌದು, ವಿಷ್ಣುದಾದ ಅವರು ಇನ್ನೂ ಒಂದಷ್ಟು ವರ್ಷ ಬದುಕ್ತಾ ಇದ್ರು, ಹೇಗೆ ಸಾವನ್ನಪ್ಪಿದ್ರು ಅನ್ನೋದೇ ಗೊತ್ತಾಗಲೇ ಇಲ್ಲ. ಮೋಸ್ಟ್ಲಿ ಇದು ನಾಗವಲ್ಲಿಯ ಕಾಟ ಇರ್ಬೋದು. ಆಪ್ತಮಿತ್ರ ಸಿನಿಮಾ ಮಾಡಿದ್ಮೇಲೆ ವಿಷ್ಣುವರ್ಧನ್ ಅವರು ಸಾಕಷ್ಟು ನೋವನ್ನು ಅನುಭವಿಸಿದ್ರು. ಈ ಥರದ್ದೆಲ್ಲ ಊಹಾಪೋಹಗಳು, ಚರ್ಚೆಗಳು ಇದೆಲ್ಲವೂ ಎದ್ದಿದ್ದು ಕೂಡ ಇದೆ. ಇನ್ನು ಸೌಂದರ್ಯ ವಿಚಾರದಲ್ಲೂ ಕೂಡ ಅದೇ ರೀತಿಯಾದಂಥ ಚರ್ಚೆಗಳು ಆಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ನೋಡಿ, ಈ ಸಿನಿಮಾ 2004ರಲ್ಲಿ ಆಗಸ್ಟ್ರಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ಸೊ ರಿಲೀಸ್ ಆದಮೇಲೆ ಸಿಕ್ಕಾಪಟ್ಟೆ ಸಕ್ಸಸ್ ಆಗುತ್ತೆ. ಆ ಸಿನಿಮಾದಲ್ಲಿ ನಟಿಸಿದ ಎಲ್ಲರಿಗೂ ಕೂಡ ಒಂದೊಳ್ಳೆ ಹೆಸರನ್ನು ತಂದುಕೊಡುತ್ತೆ. ಅದರಲ್ಲೂ ಸೌಂದರ್ಯ ಅವರು ಈ ಸಿನಿಮಾ ಕಂಪ್ಲೀಟಾಗಿ ಅಭಿನಯಿಸಿದ ನಂತರ, ಅಂದರೆ ಫುಲ್ಲು ಶೂಟಿಂಗ್ ಮುಗಿದ ನಂತರ 2004ರಲ್ಲೇ ಏಪ್ರಿಲಲ್ಲಿ ಸಾವನ್ನಪ್ತಾರೆ. ಅಂದರೆ ಸೌಂದರ್ಯ ಅವರು ಸಾವನ್ನಪ್ಪಿದ ಕೆಲವು ದಿನಗಳ ನಂತರ, ಕೆಲವು ತಿಂಗಳ ನಂತರ ಆ ಸಿನಿಮಾ ರಿಲೀಸ್ ಆಗತ್ತೆ. ಸೌಂದರ್ಯ ಅವರು ಇಡೀ ಸಿನಿಮಾವನ್ನು ಶೂಟ್ ಮಾಡಿಕೊಟ್ಟ ಮೇಲೆ ತನ್ನ ಜವಾಬ್ದಾರಿಯನ್ನು ಮುಗಿಸಿಕೊಂಡ ನಂತರವೇ ಈ ಸಿನಿಮಾ ರಿಲೀಸ್ಗಿಂತ ಮುಂಚಿತವಾಗಿ ಸೌಂದರ್ಯ ಅವರು ಸಾವನ್ನಪ್ತಾರೆ. ಅಂದರೆ ಈ ಸಿನಿಮಾ ರಿಲೀಸ್ ಆಗೋ ಸಂದರ್ಭದಲ್ಲಿ ಸೌಂದರ್ಯ ಅವರು ಇರೋದಿಲ್ಲ, ಸಾವನ್ನಪ್ಪಿರ್ತಾರೆ. ಸೊ ಆಗ ಈ ಸಿನಿಮಾದ ಎಫೆಕ್ಟ್, ಈ ಸಿನಿಮಾದಲ್ಲಿ ನಟಿಸಿದ್ದಕ್ಕೇನೆ ಇಷ್ಟೆಲ್ಲ ಸಮಸ್ಯೆ ಆಗಿತ್ತು ಅಂತ ಹೇಳಲಾಗಿತ್ತು. ಯಾಕಂದರೆ ನಾಗವಲ್ಲಿ ಪಾತ್ರವನ್ನು ಮಾಡುವಂಥ ಸಂದರ್ಭದಲ್ಲಿ ಸೌಂದರ್ಯ ಅವರು ಪೀರಿಯಡ್ಸ್ ಆಗಿದ್ರು. ಆ ಸಂದರ್ಭದ ಮಂಡಳದ ಒಳಗಡೆ ಹೋಗಿ ಡ್ಯಾನ್ಸ್ ಮಾಡಿದ್ರು. ಅದು ಅವರನ್ನು ಇನ್ನಿಲ್ಲದಂತೆ ಕಾಡಿತ್ತು. ಅದಕ್ಕೆ ಈ ಥರದ್ದು ದುರಂತ ಆಗೋಯ್ತು, ಕೊನೆ ಉಸಿರು ಹೇಳಿದ್ರು ಅಂತೆಲ್ಲ ಲೆಕ್ಕಾಚಾರವನ್ನು ಹಾಕಲಾಗ್ತಿತ್ತು. ಆಗಿನ ಸಂದರ್ಭದಲ್ಲಿ ಆ ಚರ್ಚೆ ತುಂಬ ಇತ್ತು. ಸೌಂದರ್ಯವರು ಸಾಯುವಂಥ ಸಂದರ್ಭದಲ್ಲಿ ಅವರು 7 ತಿಂಗಳ ಗರ್ಭಿಣಿ ಆಗಿದ್ರು ಅನ್ನೋದನ್ನು ಕೂಡ ಅವರ ಕುಟುಂಬಸ್ಥರು ಖಚಿತಪಡಿಸಿದ್ರು. ಸೌಂದರ್ಯ ಅವರು ಸಾಯುವಂಥ ಸಂದರ್ಭದಲ್ಲಿ ಖಾಲಿ ಅವರಿಗೆ 27 ವರ್ಷ ಆಗಿತ್ತು. ಮದುವೆ ಆಗಿ ಸಂಸಾರ ನಡೆಸಬೇಕು ಅಂತ ಅಂದ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಆಪ್ತಮಿತ್ರ ಅನ್ನುವಂಥ ಒಂದು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿ ಅಂತ ಅವಕಾಶ
ಅವಕಾಶ ಬರುತ್ತೆ. ಇಡೀ ಚಿತ್ರೀಕರಣ ಪೂರ್ಣ ಆಗತ್ತೆ. ರಾರಾ ಅಂತ ಅಭಿನಯಿಸ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ನೃತ್ಯ ಮಾಡ್ತಾರೆ. ಆ ಮುಖಾಂತರವಾಗಿ ನಾಗವಲ್ಲಿಯನ್ನು ಕೆಣಕುವಂಥ ಪ್ರಯತ್ನವನ್ನು ಮಾಡ್ತಾರೆ. ಸೊ ಅದಕ್ಕೆ ಅವರು ಸಾವನ್ನಪ್ಪಿದ್ರು ಅಂತ ಚರ್ಚೆಗಳು ಹುಟ್ಕೊಂಡಿತ್ತು. ಆಗ ಗುರುಕಿರಣ್ ಅವರ ಬಗ್ಗೆಯೂ ಕೂಡ ಚರ್ಚೆಗಳಾಗಿದ್ವು. ಅಂದರೆ ರಾರಾ ಅನ್ನುವಂಥ ಡ್ಯಾನ್ಸ್ ಮಾಡಿದ್ದಕ್ಕೆ ಸೌಂದರ್ಯ ಅವ್ರಿಗೆ ಸಮಸ್ಯೆ ಆಗಿರಬೇಕಾದ್ರೆ, ಹಾಗಿದ್ರೆ ಆ ಸಿನಿಮಾದಲ್ಲಿ ಎಲ್ಲ ಸಾಂಗ್ಗಳು ಕೂಡ ಸೂಪರ್ ಡೂಪರ್ ಹಿಟ್ ಆಗಿದೆ. ರಾರಾ ಅನ್ನುವಂಥ ಸಾಂಗನ್ನು ಕಂಪೋಸ್ ಮಾಡಿದ್ದೇ ಗುರುಕಿರಣ್. ಹಾಗಿದ್ರೆ ಗುರುಕಿರಣ್ ಅವರಿಗೆ ಏನು ಸಮಸ್ಯೆ ಆಗಿಲ್ವಾ? ಗುರುಕಿರಣ್ ಅವರು ಏನು ಸಮಸ್ಯೆಯನ್ನು ಎದುರಿಸಿಲ್ವಾ? ಚಿತ್ರದಲ್ಲಿ ಅಭಿನಯಿಸಿದ ಎಲ್ರಿಗೂ ಕೂಡ ಸಮಸ್ಯೆ ಆಗಿದೆ ಅಂತ ಹೇಳೋದೇ ಆಗಿದ್ರೆ, ಹಾಗಿದ್ರೆ ಗುರುಕಿರಣ್ ಅವರಿಗೆ ಏನೂ ಸಮಸ್ಯೆ ಆಗಿರಲಿಲ್ವಾ? ರಮೇಶ್ ಅರವಿಂದ್ ಅವರಿಗೆ ಏನು ಸಮಸ್ಯೆ ಆಗಿರಲಿಲ್ವಾ ಅನ್ನುವಂಥ ಪ್ರಶ್ನೆಗಳು ಹುಟ್ಕೊಂಡಿತ್ತು. ಸೊ ಗುರುಕಿರಣ್ ಅವರಿಗೂ ಕೂಡ ಈ ಪ್ರಶ್ನೆ ಇತ್ತೀಚೆಗೆ ಎದುರಾದಾಗ ಅವರು ಮುಕ್ತವಾಗಿ ಮಾತನಾಡಿದ್ದಾರೆ. ಬೇರೆಯವರಿಗೆಲ್ಲ ಸಮಸ್ಯೆ ಆಗಿದ್ದು ಹೌದು, ಶೂಟಿಂಗ್ ಸಂದರ್ಭದಲ್ಲಿ ಒಂದಷ್ಟು ಕಹಿ ಘಟನೆಗಳು ಕೂಡ ಆಗಿದ್ದು ಹೌದು, ರೆಕಾರ್ಡಿಂಗ್ ಸಂದರ್ಭದಲ್ಲಿ ಸ್ಟುಡಿಯೋದಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಕಡೆಯಲ್ಲಿ ಒಂದಷ್ಟು ಶಬ್ದ ಕೇಳಿದ್ದು, ತೊಂದರೆ ಕೊಟ್ಟಿದ್ದು, ಸಿಬ್ಬಂದಿಗಳು ಹೆದರ್ಕೊಂಡಿದ್ದು, ಆ ಥರದ ಅನುಭವಗಳು ನನಗೂ ಆಗಿದೆ. ಮತ್ತು ಸೆಟ್ನಲ್ಲಿ ಎಲ್ಲ ಹುಡುಗರು ಬಂದು ಹೇಳೋರು ಈ ಥರ ಆಯಿತು ಆ ಥರ ಆಯಿತು ಅಂತ. ಅದನ್ನು ಹೊರತುಪಡಿಸಿದ್ರೆ ನನಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿಲ್ಲ. ಆದರೆ ಶೂಟಿಂಗ್ ಸಂದರ್ಭದಲ್ಲಿ ಒಂದಷ್ಟು ಅವಘಡಗಳು ನಡೆದಿದ್ದು, ಸೌಂಡ್ ಆಗಿದ್ದು, ಹೆದರಿಸಿದ್ದು, ಒಂಚೂರು ಗಡಿಬಿಡಿ ಆಗಿದ್ದು, ಕೆಲವೊಂದಷ್ಟು ಘಟನೆಗಳು ನಡೆದಿದ್ದು ಹೌದು ಅನ್ನೋದನ್ನು ಗುರುಕಿರಣ್ ಅವರು ಹೇಳಿದ್ದಾರೆ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಬಹುದು.